ಹಾಯ್ ಎಲ್ರಿಗೂ ನಮಸ್ತೆ. ತುಂಬ ಜನ ನನಗೆ ಮಿಲೆಟ್ ಪೌಡರ್ ಅಂದರೆ ಏನು ಆ್ಯಂಡ್ ಇದನ್ನ ಏನಕ್ಕೆ ತಗೋಬೇಕು ಅಂತ ಕ್ವೆಶನ್ ಮಾಡ್ತಾ ಇದ್ರಿ. ಸೊ ಅವ್ರಿಗಾಗಿ ಈ ವಿಡಿಯೋ ಮುಖಾಂತರ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಮಿಲೆಟ್ ಪೌಡರ್ ಅಂತಂದರೆ ಸಿರಿಧಾನ್ಯಗಳು ಅಂದರೆ ನವಣೆ, ಸಾಮೆ, ಸಜ್ಜೆ, ಆರ್ಕ, ಊದ್ಲು ಈ ಥರ ಸಿರಿಧಾನ್ಯಗಳನ್ನು ಬಳಸಿ ಇದ್ರ ಜೊತೆಗೆ ಒಂದು 35 ಥರ ಮಲ್ಟಿಗ್ರೈನ್ಸ್ ಲೈಕ್ ಹೆಸರು ಕಾಳು, ಕಡಲೆಕಾಳು, ಕಾಬೂಲ್ ಕಡಲೆ, ಮತ್ತು ಇವಾಗ ಕಡಲೆ ಬೀಜ ನಾವೇನು ಶೇಂಗಾ ತಿಂತೀವಿ ಅದು ಎಲ್ಲ ಥರ ಮಲ್ಟಿಗ್ರೈನ್ಸ್ನ ಬಳಸಿ ಇದ್ರ ಜೊತೆಗೆ ಸೀಡ್ಸ್ಗಳು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಮಸ್ಕ್ ಮೆಲನು, ವಾಟರ್ ಮೆಲನು ಈ ಥರ ಸೀಡ್ಸ್ಗಳನ್ನ ಬಳಸಿ ಇದ್ರ ಜೊತೆಗೆ ಬಾದಾಮಿ, ವಾಲ್ನಟ್ ಇಷ್ಟನ್ನು ಹಾಕಿ ಇದ್ರ ಜೊತೆಗೆ ಮೇಯ್ನಾಗಿ ರಾಗಿಯನ್ನು ಮೊಳಕೆ ಕಟ್ಟಿರೋ ಅಂಥದ್ದು ಸ್ಪ್ರೌಟೆಡ್ ರಾಗಿ. ಸೊ ಇಷ್ಟನ್ನು ಹಾಕಿ ಮಾಡಿದಂಥ ಪೌಡರ್ಗೆ ನಾವು ಮಿಲೆಟ್ ಪೌಡರ್ ಅಂತ ಕರಿತೀವಿ. ಆ್ಯಂಡ್ ಇದನ್ನು ಯಾಕೆ ಬಳಸಬೇಕು ಅನ್ನೋದಾದರೆ, ಈಗ ಒಂದು ದಿನದಲ್ಲಿ ನಾವು ಇಷ್ಟೆಲ್ಲ ಕಾಳುಗಳನ್ನ ತಿಂತೀವ? ಖಂಡಿತ ತಿನ್ನೋದಿಲ್ಲ. ಸೀಡ್ಸು, ಡ್ರೈ ಫ್ರೂಟ್ಸ್ ತಿಂದ್ರೇ ದೊಡ್ಡ ವಿಚಾರ. ಆ್ಯಂಡ್ ಹಿಂದೆ ನಮ್ಮ ಹಿರಿಯಕರು ಇದನ್ನೆಲ್ಲ ತುಂಬಾ ಅವ್ರು ಡೈಲಿ ಲೈಫಲ್ಲಿ ಬಳಸ್ತಾ ಇದ್ರು. ಸಿರಿಧಾನ್ಯಗಳನ್ನು ಬಳಸಿ ಅವ್ರು ಅಡುಗೆ ತಿಂಡಿ ಎಲ್ಲ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಇವಾಗಿನ ಲೈಫ್ ಸ್ಟೈಲಲ್ಲಿ ನಾವು ಇನ್ಸ್ಟೆಂಟ್ ಫುಡ್ಡು, ಪ್ರಿಸರ್ವೇಟಿವ್ ಫುಡ್ಡು ಯಾವ್ದು ಈಸಿಯಾಗಿ ಮಾಡ್ಬೋದು ಅದನ್ನು ಮಾಡಿ ನಮ್ಮ ಆಹಾರ ಶೈಲಿ ಏನಿದೆ ಅದನ್ನು ತುಂಬಾ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀವಿ. ಅದರಿಂದ ಎಷ್ಟೊಂದು ನಮಗೆ ಹೆಲ್ತ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಎಲ್ಲರೂ ಫೇಸ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಕ್ ಟು ರೂಟ್ ಅಂತಾರಲ್ಲ ಹಾಗೆ ಮತ್ತೆ ಹಿಂದಿನ ಊಟ ತಿಂಡಿ ಶೈಲಿ ಏನಿತ್ತು ಅದನ್ನು ಸ್ವಲ್ಪನಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ತುಂಬ ಪೌಷ್ಟಿಕವಾದ ಆಹಾರ ಅಗತ್ಯ ಇರೋದ್ರಿಂದ ಈ ಮಿಲೆಟ್ ಪೌಡರನ್ನು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇಷ್ಟೆಲ್ಲ ನಾವು ಬಳಸ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಇದರಲ್ಲಿ ಐರನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು ತುಂಬಾ ಹೇರಳವಾಗಿರುತ್ತೆ. ಆ್ಯಂಡ್ ಇದು ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಕೊಡುತ್ತೆ. ಲೈಕ್ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡೋದಾಗಿರ್ಬೋದು, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಶುಗರ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋರಿಗೂ ಕೂಡ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮಕ್ಕಳಿಗೆ, ಎಕ್ಸ್ಪೆಷಲಿ ಮಕ್ಕಳಿಗೆ ಅವ್ರೇನೂ ತಿಂತಾನೆ ಇರೋದಿಲ್ಲ, ಅವ್ರ ಊಟದಲ್ಲಿ ಏನೂ ಪೌಷ್ಟಿಕವಾದ ಆಹಾರನೇ ಇಲ್ಲ. ಸೊ ಇದನ್ನು ಒಂದು ಲೋಟ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಆ್ಯಂಡ್ ಇದಕ್ಕೇನೂ ಏಜ್ ಲಿಮಿಟ್ ಇಲ್ಲ. ಈಗ 1-1.5 ವರ್ಷ ಮಕ್ಕಳಿಂದ ನಾವು ಸ್ಟಾರ್ಟ್ ಮಾಡಿದ್ರೆ 70-75 ವರ್ಷದವರೆಗೂ ಎಲ್ಲ ಏಜ್ ಅವರು ತಗೊಳ್ಬೋದು. ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್ ಬರೀ ಇನ್ಬಿಲ್ಟ್ ಅಲ್ಲ, ಈಗ ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ಇದಕ್ಕೂ ಕೂಡ ತುಂಬಾ ಪೌಷ್ಟಿಕವಾದ ಆಹಾರ ಈ ಮಿಲೆಟ್ ಪೌಡರಿಂದ ಸಿಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಡೈಲಿ ಒಂದು ಸತಿನಾದರೂ ಅಂದರೆ ಮಾರ್ನಿಂಗ್ ಇದ್ದು ತುಂಬಾ ಬೆಸ್ಟ್. ಬಿಕಾಸ್ ಓವರ್ ಆಲ್ ಡೇಗೆ ನಮ್ಗೆ ಎಷ್ಟು ಎನರ್ಜಿ ಬೇಕು ಅಷ್ಟು ಎನರ್ಜಿಯನ್ನು ಈ ಮಿಲೆಟ್ ಪೌಡರ್ ನಮಗೆ ಕೊಡುತ್ತೆ. ಇದನ್ನು ಗಂಜಿ ಲೈಕ್ ರಾಗಿ ಗಂಜಿ, ರವೆ ಗಂಜಿ ಹೇಗೆ ಮಾಡ್ಕೋತೀವೋ ಆ ರೀತಿಯಾಗಿ ಗಂಜಿ ಮಾಡಿಕೊಂಡು 1 ಲೋಟ ಡೈಲಿ ಕುಡಿದ್ರೆ ಸಾಕು. ಆ್ಯಂಡ್ ಗಂಜಿ ಅಭ್ಯಾಸ ಇಲ್ಲ ಅನ್ನೋರು ದೋಸೆ ಥರನಾದರೂ ಹಾಕ್ಕೊಳ್ಬೋದು. ಅಥವಾ ಈಗ ಬೇರೆ ಬೇರೆ ಈಗ ರೊಟ್ಟಿ ಅಥವಾ ನೀವೇನಾದರೂ ಬೇರೆ ಐಟಮ್ಸ್ಗಳನ್ನ ತಿಂಡಿಗೆ ಇಡ್ಲಿ ಎಲ್ಲ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಪೌಡರ್ನ ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಅಂದರೆ ಗಂಜಿ ತುಂಬ ಪ್ರಿಫರಬಲ್, ಬಟ್ ಅದು ತಿನ್ನೋಕ್ಕಾಗಿಲ್ಲ ಅಂದರೆ ಬೇರೆ ರೀತಿಯಾದರೂ ಓಕೆ. ಬಟ್ ಡೈಲಿ 1 ಟೈಮ್ ಇದನ್ನು ಸೇವಿಸೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾವು ಯಾವ್ಯಾವುದಕ್ಕೋ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತೀವಿ. ಒಂದು ಸತಿ ಹೋಟೆಲ್ಗೋ, ಮೂವಿಗೋ ಅಥವಾ ಒಂದು ಸ್ನ್ಯಾಕ್ಸ್ ತಿನ್ನೋಕ್ಕೋ ಹೋಗಿ 500-1000 ಎಲ್ಲ ಖರ್ಚು ಮಾಡೋ ಬದಲು ಒಂದು 200-300 ರುಪೀಸ್ ಖರ್ಚು ಮಾಡಿದ್ರೆ ಇಷ್ಟೆಲ್ಲ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಇದನ್ನು ನನ್ನ ಹತ್ರ ನೀವು ಯಾಕೆ ತಗೊಳ್ಳಿ ಅಂತ ಹೇಳಬೇಕು ಅಂತ ಏನಾದರೂ ಅನ್ನೋದಾದರೆ, ಇದು ಪ್ಯೂರಾಗಿ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ತಾ ಇರೋವಂಥದ್ದು. ನಾನು ಯಾವುದೇ ಥರ ಪ್ರಿಸರ್ವೇಟಿವ್ ಆಗಲಿ, ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಆಗಲಿ ಅಥವಾ ಟೇಸ್ಟಿಂಗ್ ಪೌಡರ್ ಅಥವಾ ಏನೇ ಎಕ್ಸ್ಟ್ರಾ ಕೆಮಿಕಲ್ಸ್ನು ಕೂಡ ಬಳಸ್ತಾ ಇಲ್ಲ. ನಿಮ್ಮ ಅಮ್ಮಂದರು, ಅಜ್ಜಿಯರು ಹೇಗೆ ನಿಮ್ಮ ಮನೆಯಲ್ಲಿ ನಾರ್ಮಲಾಗಿ ನಿಮ್ಮ ಒಂದು ಹೆಲ್ತ್ಗೆ ಏನು ಫುಡ್ ರೆಡಿ ಮಾಡಿಕೊಡ್ತಾರೋ ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಸೊ ಹಾಗಾಗಿ ಇದರಲ್ಲಿ ಏನು ಯೋಚನೆ ಮಾಡೋ ಅಂಥದ್ದೇ ಇಲ್ಲ. ಸೊ ಯಾರೆಲ್ಲ ಇದನ್ನು ಬಳಸ್ತಾ ಇಲ್ಲ, ನಿಮ್ಮ ಹೆಲ್ತ್ಗೆ, ನಿಮ್ಮ ಮಕ್ಕಳ ಹೆಲ್ತ್ಗೆ ಅಥವಾ ನಿಮ್ಮ ಅಪ್ಪ ಅಮ್ಮನ ಹೆಲ್ತ್ಗೆ ದಯವಿಟ್ಟು ತಗೊಂಡು ಯೂಸ್ ಮಾಡಿ. ಆ್ಯಂಡ್ ಯೂಸ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ನೀವೇ ಹೆಲ್ತ್ ಬೆನಿಫಿಟ್ಸ್ನ ನೋಡ್ತೀರಾ. ಆ್ಯಂಡ್ ಖಂಡಿತವಾಗ್ಲೂ ನೀವೇ ನನಗೆ ಹೇಳ್ತೀರಾ ಎಷ್ಟು ಬೆನಿಫಿಟ್ ಆಗ್ತಾ ಇದೆ ಅಂತ. ಸೊ ಯೂಸ್ ಮಾಡಿ, ನಿಮ್ಮ ರಿವ್ಯೂಸ್ನ ಹೇಳಿ. ಥ್ಯಾಂಕ್ ಯು ಸೋ ಮಚ್.